Hey guys, welcome back to my day 34 out of 100 day vlogging challenge. Okay, let's go. ಇವತ್ತಿನ ಬ್ಲಾಗಿನ ಆರಂಭ ನಮ್ಮ ಮನೆಯಿಂದ. ಆ್ಯಂಡ್ ಇವಾಗ ನಾವು ಕಾಲೇಜ್ ಹೋಗಬೇಕು, ಆಲ್ಮೋಸ್ಟ್ ಲೇಟ್ ಆಗಿದ್ದೀವಿ. ಆ್ಯಂಡ್ ಇವಾಗ ನಮ್ಮ ಡ್ಯಾಡಿದು ಒಂದು ಗಾಡಿಯಲ್ಲಿ ಅದು ಸ್ಟೆಪ್ನಿಯಲ್ಲಿ ನೆಟ್ ತೊಗೊಬೇಕು. ಆ್ಯಂಡ್ ನೆಟ್ಟನ್ನು ಪರ್ಚೇಸ್ ಮಾಡಬೇಕು. ಆಚೆಗೆ ಹೋಗಿ ನೆಟ್ ತೊಗೊಂಡು ಕಾಲೇಜ್ ಮುಗಿಸ್ಕೊಂಡು ಬರಬೇಕು. ಇವತ್ತು ಬೇಸಿಕಲಿ 40 ಮಿನಿಟ್ಸ್ ಕಾಲೇಜ್ ಲೇಟ್ ಆಗಿದ್ದೀನಿ. ಆ್ಯಂಡ್ ಹೋಗ್ತಾ ಇದ್ದೀವಿ ಆನ್ ದ ವೇ ಚೆಕ್ ಇಟ್ ಆಫ್. ಯಾರು ಇಲ್ಲ, ಮಾರ್ನಿಂಗ್ ಟೈಮಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಿದ್ರು, ಎಲ್ಲರೂ ಕಾಲೇಜ್ಗೆ ರೀಚ್ ಆಗಿದ್ದಾರೆ, ಸ್ಕೂಲಿಗೆ ರೀಚ್ ಆಗಿದ್ದಾರೆ. ಐ ಆಮ್ ಅಲೋನ್ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ ನಾನು ಅಲೋನೇ ಹೋಗೋದು. ಸೊ ಬೇಸಿಕಲಿ ನಟ್ ಪರ್ಚೇಸ್ ಯಾಕೆ ಮಾಡ್ತೀನಿ ಅಂದರೆ, ನನ್ನ ಗಾಡಿಯಲ್ಲಿ ಬೇಕಾಗಿರೋದು ಟೋಟಲ್ 3 ನಟ್ಸು. ಬಟ್ ನಟ್ ಜಾಮ್ ಆಗಿದೆ, ಅಂದರೆ ಸ್ಕ್ರೂ ಜಾಮ್ ಆಗಿದೆ. ಅದಕ್ಕೆ 6 ನಟ್ಸ್ ಹಾಕಬೇಕು. ಬಟ್ ಗಾಡಿಯಲ್ಲಿ ಬರೀ 1 ನಟ್ ಇದೆ. ಅದಕ್ಕೆ ಸ್ಟೆಪ್ನಿ ತೆಗೆದು ಮನೇಲಿ ಇಟ್ಟಿದ್ದೀವಿ. ಟೋಟಲ್ 6 ನಟ್ಸ್ ತೊಗೊಂಡು ಇನ್ಸ್ಟಾಲ್ ಮಾಡಬೇಕು ಗೈಸ್. ಅದಕ್ಕಾಗಿ ಇವಾಗ ಬೇಸಿಕಲಿ ಫಸ್ಟ್ ನಟ್ಸ್ ತೊಗೊಬೇಕು. ಆ್ಯಂಡ್ ನಟ್ ಅಂತ ಸ್ಕ್ರೂ ನಟ್ ತೊಗೊಂಬಂದು ಇನ್ಸ್ಟಾಲ್ ಮಾಡಬೇಕು. ಎಷ್ಟು ಬೇಸಿಕಲಿ ಇವತ್ತು ಹಲ್ಲು ಉಜ್ಜಿಲ್ಲ, ಅದಕ್ಕೆ ಸೆಂಟ್ರ್ ಫ್ರೆಶ್ ತಿಂದು ಮೌತ್ ಫ್ರೆಶ್ ಮಾಡ್ಕೊತ ಇದ್ದೀನಿ. ಅಲ್ಲೆಲ್ಲ ಹುಳನ ಹೊರಗೆ ತೆಗೆದಾಕಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ, ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಗೈಸ್, ಬಸ್ಸಲ್ಲಿ ಕೂತ್ಕೊಂಡು ಇವಾಗ BMTC ಬಸ್ಸಲ್ಲಿ ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ಹೋಗ್ತಾ ಇದ್ದೀವಿ. ಟಿಕೆಟ್ ನೋಡಿ, ಚೆಕ್ ಇಟ್ ಆಫ್ ಪ್ರೂಫ್. ಆ್ಯಂಡ್ ಇವಾಗ ಹತ್ತಿ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಚೆಕ್ ಇಟ್ ಆಫ್ ಗೈಸ್. ಆ್ಯಂಡ್ ವಿಂಡೋ ವ್ಯೂ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಹೇಗಿದೆ ಅಂತ ನೋಡಿ ವಿಂಡೋ ವ್ಯೂ. ಆ್ಯಕ್ಚುಲಿ ಈ ಥರ ವಿಡಿಯೋ ನಾನು ಮುಂಚೆ ಶೂಟ್ ಮಾಡಿದ್ದಿಲ್ಲ. ಲೆಟ್ಸ್ ಗೈಸ್ ಬನ್ನಿ. ಇವತ್ತಾಕೋ ಬಸ್ ಫ್ಲೈಓವರ್ ಕಡೆ ಹೋಗ್ತಾ ಇದೆ, ಮೇಲಿಂದ ಹೋಗ್ತದೆ. ಐ ಡೋಂಟ್ ನೋ ವೈ. ನೋಡಿ, ಇವತ್ತು ಫ್ಲೈಓವರ್ ಹೋಗ್ತಾಯಿದೆ, ಕೆಳಗಿಂದ ಹೋಗ್ತದೆ. ಕೆಳಗೆ ಟ್ರಾಫಿಕ್ ಇದೆಯಾ, ಏನಾದರೂ ಹಂಗಿದೆಯಾ ಗೈಸು, ಏನಕ್ಕಂತ ಗೊತ್ತಿಲ್ಲ. ಬಟ್ ಇವತ್ತು ಬಸ್ ಫ್ಲೈಓವರ್ ಬಂದು ಹೋಗ್ತಾ ಇದೆ. ಆ್ಯಂಡ್ ನಾವು ಜಸ್ಟ್ ಫ್ಲೈಓವರ್ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆಕ್ ಇಟ್ ಆಫ್. ಆ್ಯಕ್ಚುಲಿ ಈಗ ನಾನು ಮಾಡ್ತಿರೋದು ವಾಯ್ಸ್ ಓವರ್, ಬಿಕಾಸ್ ಅದರಲ್ಲಿ ಆ್ಯಕ್ಚುಲಿ ವಾಯ್ಸ್ ಚೆನ್ನಾಗಿ ಕೇಳಿಸಿಲ್ಲ. ವಾಯ್ಸ್ ಚೆನ್ನಾಗಿ ಕೇಳಿಸಿಲ್ಲ ಗೈಸ್. ಸೊ ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಈಗೋ ಬರ್ತಿರೋ ಒಂದು ಸೌಂಡು. ಇವಾಗ ಹತ್ತಿಬೆಲೆ ಟೋಲ್ ಗೇಟ್ ಕ್ರಾಸ್ ಮಾಡ್ತಾ ಇದ್ದೀವಿ. ಚೆಕ್ ಇಟ್ ಆಫ್ ಗೈಸ್. ಇದನ್ನು ಒಂದು ವೀಡಿಯೋದಲ್ಲಿ ಆಲ್ಮೋಸ್ಟ್ ತುಂಬ ಕಡಿಮೆ ಸಲ ತೋರಿಸಿರ್ಬೋದು. ಟೋಲ್ ಗೇಟ್ ತುಂಬ ಕಡಿಮೆ. ಇಂಡಿಯನ್ ಟ್ರಕ್ಸ್ ಹೇಗಿದೆ ನೋಡಿ, ಇಂಡಿಯಾದವರಿಗೆಲ್ಲ ಗೊತ್ತಿರ್ಬೋದು. ಈ ವಿಡಿಯೋ ಏನಾದರೂ ಫಾರಿನರ್ಸ್ ರೀಚ್ ಆದರೆ ಅವರು ಚೆಕ್ ಇಟ್ ಆಫ್ ಗೈಸ್. ಹಲೋ ಎವ್ರಿಬಡಿ, ದಿಸ್ ಈಸ್ ಇಂಡಿಯನ್ ಟ್ರಕ್ಸ್ ವಿಚ್ ಯು ನೆವರ್ ಸೀನ್ ಇನ್ ಯುವರ್ ಕಂಟ್ರಿ ಗೈಸ್. ಸೊ ಇಂಗ್ಲೀಷ್ ವ್ಯೂವರ್ಸ್ಗೆ ರೀಚ್ ಆಗಿರ್ಬೋದು. ನೋಡಿದರೆ ಅವ್ರು ನೋಡೋ ಡೌಟ್, ನಮ್ಮ ವಿಡಿಯೋ ರೀಚ್ ಆಗಬೇಕಲ್ಲ, ಯಾವಾಗ. ಸೊ ಇವಾಗ ನಾವು ಹತ್ತಿಬೆಲೆ ಟೋಲ್ ಗೇಟ್ ಕ್ರಾಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚೆಕ್ ಇಟ್ ಆಫ್. ಟೋಲ್ ಗೇಟಿಂದ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿರೋ ಗಾಡಿ ನಿಂತಿದೆ, BMTC ಬಸ್ ನಿಂತಿದೆ. ಆ್ಯಂಡ್ ಫೈನಲಿ ಇವಾಗ ಹತ್ತಿಬೆಲೆ ರೀಚ್ ಆಗ್ತಾ ಇದ್ದೀವಿ, ಹತ್ತಿಬೆಲೆ ಬಸ್ ಸ್ಟ್ಯಾಂಡ್ಗೆ. ಆ್ಯಂಡ್ ಯಾಕಂತ ಗೊತ್ತಿಲ್ಲ, ಇವತ್ತು ಫ್ಲೈಓವರ್ ಮೇಲಿಂದ ಹೋಗಿ ಈ ಕಡೆ ಟರ್ನ್ ಮಾಡಿ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸ್ತವ್ರು. BMTC ಬಸ್ ಚೆಕ್ ಮಾಡಿದೆ ಹೊಸ ಪ್ರೈಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಬಸ್ಸಸ್ ಗ್ರೀನ್ ಆಗಿಬಿಟ್ಟಿದೆ, ಎಲೆಕ್ಟ್ರಿಕ್ ಬಸ್ಸಸ್ ಆಗಿದೆ. ಅದಕ್ಕೆ ಸ್ಪೀಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಬ್ರೇಕ್ ಸಿಸ್ಟಮು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾರೆ. ಬೇರೆ ಗಾಡಿಗೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಡಿಫ್ರೆಂಟ್. ಅಂದರೆ ಹೆಲ್ಪ್ಫುಲ್ ಇದೆ ಗೈಸ್, ಪೊಲ್ಯೂಷನ್ ಬರೋದಿಲ್ಲ, ಸಕ್ಕತ್ತಾಗಿದೆ ಗಾಡಿ ಮಾತ್ರ ಗೈಸ್. ಹತ್ತಿಬೆಲೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇವಾಗ ಮತ್ತೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಬಟ್ ಆನ್ ದ ವೇ ಒಂದು ಸ್ಕೂಟಿ ಅಡ್ಡ ಬಂದು ಮೇಲಿಂದ ಬಂದು ಬ್ಲಾಗಿಂಗ್ ಮಾಡೋ ಒಂದು ಆಗುವ ಪ್ರಾಬ್ಲಮ್ಸ್.
ಮಾಡ್ಬೋದು. ಇಂಥ ರೋಡಲ್ಲಿ ಬ್ಲಾಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಸೊ ಬ್ಲಾಗಿಂಗ್ ಮಾಡಬೇಕಂದ್ರೆ ನಿಮ್ಮ ಫೋಕಸ್ ಕ್ಯಾಮ್ರಾ ಮೇಲೆ ಇರಬೇಕು. ಅದಕ್ಕೆ ಹಿಂದೆ ಮುಂದೆ ವೆಹಿಕಲ್ಸ್ ಬರುತ್ತೆ, ನೋಡೋಕ್ಕೆ ಯಾವಾಗ ಆ ಟೈಮಲ್ಲಿ ಇವಾಗ ಜಸ್ಟ್ ಸ್ಕೂಟಿ ಮಾಡಿದ್ರು ಕಂಟಿನ್ಯೂ ಆಗ್ತದೆ. ಸೊ ಗೈಸ್ ಸ್ಟೆಪ್ನಿಗೆ ನೆಟ್ ತೊಗೊಬೇಕಂತ ನಾವು ಹತ್ತಿಬೆಲೆಗೆ ಬಂದಿದ್ದೀವಿ. ಆ್ಯಂಡ್ ಹತ್ತಿಬೆಲೆಗೆ ಒಂದು ಶಾಪ್ ಓಪನ್ ಇದೆ. ಸೊ ಬರೀ ನೆಟ್ನ ಪರ್ಚೇಸ್ ಮಾಡೋಣ ಆ್ಯಂಡ್ ಗಾಡಿನ ರೆಡಿ ಮಾಡೋಣ. ಲೆಟ್ಸ್ ಗೋ. ಫೈನಲಿ ನಾವು ನೆಟ್ಟನ್ನು ತೊಗೊಂಡಿದ್ದೀವಿ. ಚೆಕ್ ಇಟ್ ಆಫ್. ಇಲ್ಲಿ 10 ಪೀಸ್ 20 ಪೀಸ್ ತೊಗೊಂಡಿದ್ದೀವಿ. ಸೊ ಗೈಸ್ ನೆಟ್ನ ಪರ್ಚೇಸ್ ಮಾಡಿ ಇವಾಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ತುಂಬ ಲೇಟ್ ಆಗಿದೆ. ಸೊ ಬನ್ನಿ ಹೋಗೋಣ. ಗೈಸ್ ಈ ಒಂದು ಏರಿಯಾ ಎಲ್ಲ ಮುಂಚೆ ತುಂಬ ಡರ್ಟ್ ಆಗಿತ್ತು, ಬಟ್ ಇವಾಗ ಮಣ್ಣಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಕಾಲೇಜ್ಗೆ ವಾಕ್ ಮಾಡ್ತೀವಿ ಡೈಲಿ ಅಲ್ಲಿ. ಮಾರ್ನಿಂಗ್ ಈವ್ನಿಂಗ್ ಬಸ್ಸಲ್ಲಿ ಬರ್ತೀವಿ ಗೈಸ್. ಸೊ ಗೈಸ್ ಚೆಕ್ ಇಟ್ ಆಫ್. ಹಿಂದ್ಗಡೆ ಬ್ಯಾಗ್ ಜಿಪ್ ಕೂಚಿದೆ. ಇವಾಗ ಜಿಪ್ನ ಮತ್ತೆ ಫಿಟ್ ಮಾಡಬೇಕು, ಹಾಕಬೇಕು. ಜಿಪ್ ಹಾಕಿ ಕಾಲೇಜ್ಗೆ ಹೋಗಬೇಕು. ಸೊ ಚೆಕ್ ಮಾಡಿ ಜಿಪ್ ಇದೆ ಅಂತ ಇವಾಗ ಜಿಪ್ ಹಾಕಕ್ಕೆ ಹೋದೆ. ಚೆಕ್ ಇಟ್ ಆಫ್. 1 ಸೆಕೆಂಡ್ ನೋಡಿ, ಇಲ್ಲೂ ಜಿಪ್ ಇಲ್ಲ. ಇಲ್ಲಿಂದ ಹೋಗಿ ಜಿಪ್ ಇದೆಲ್ಲ ಈ ಥರ ಇದೆಯಲ್ಲ, ಇದೇ ಇಲ್ಲ ಜಿಪ್ಪು. ಏನು ಮಾಡೋದು? ಹಿಂಗೆ ಎತ್ಕೊಂಡು ಹೋಗ್ಬೇಕು ಗೈಸ್ ಕಾಲೇಜ್ಗೆ. ಗೈಸ್ ಇದು ನೋಡಿ ಕ್ಯೂಟ್ ಲಿಟ್ಲ್ ಪಪ್ಪಿ ಇದೆ. ಗೈಸ್ ಕಾಲೇಜ್ ಲೇಟ್ ಆಗಿದೆ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಕಾಲೇಜ್ ಮುಗಿಸಿದ ಮೇಲೆ ಸಿಗ್ತೀವಿ ಗೈಸ್. ಮುಗಿಸಿದ್ದೀವಿ ಆ್ಯಂಡ್ ವಿ ಆರ್ ಇನ್ ದ ವ್ಯಾನ್. ಕಾಲೇಜ್ ಬಸ್ಸಲ್ಲಿದ್ದೀವಿ. ಚೆಕ್ ಇಟ್ ಆಫ್. ಸೊ ಆನ್ ದ ಏನೋ ಶೂಟ್ ಮಾಡಿದೆ, ಡೈರೆಕ್ಟ್ ಮನೇಲಿ ಸಿಗ್ತೀನಿ. ಸೊ ಗೈಸ್ ಬ್ಯಾಗ್ ಹರಿದೋಗಿದೆ ಅಂದ್ಬಿಟ್ಟು ಬ್ಯಾಗ್ನ ಕೈಲಿ ಹಿಡ್ಕೊಂಡು ಹೋಗ್ತಾ ಇದೀವಿ. ಸೊ ಈಗ ಮನೆ ಕಡೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್ ಕಾಲೇಜ್ ಮುಗಿಸ್ಕೊಂಡು ಎಲ್ಲ ರೆಡಿ ಆಗಿ ಫೈನಲಿ ಇವಾಗ ನಾವು ಗಾಡಿನ ರಿಪೇರಿ ಮಾಡಬೇಕು. ಅಂದರೆ ಗಾಡಿಯಲ್ಲದು ನೆಟ್ ಹಾಕಬೇಕು ಗೈಸ್. ಕಾಲೇಜ್ ಮುಗಿಸ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ. ಇವಾಗ ಗಾಡಿ ರೆಡಿ ಮಾಡಬೇಕು. ಅಂದರೆ ಒಂದು ಸ್ಟೆಪ್ನಿಯಲ್ಲಿದೆಯಲ್ಲ, ಸೊ ಆ ನಟ್ನೆಲ್ಲ ಫಿಕ್ಸ್ ಮಾಡಬೇಕು ಗೈಸ್. ನಟ್ ಫಿಕ್ಸ್ ಮಾಡೋಕ್ಕೆ ಅದು ಟೂಲ್ಸ್ ಇದೆ. ಟೂಲ್ಸು ಗಾಡಿ ಡಿಕ್ಕಿಯಲ್ಲಿದೆ. ಸೊ ಆ ಡಿಕ್ಕಿ ತೆಗೆಯೋಕ್ಕೆ ನನ್ನ ಹತ್ರ ಕೀನು ಇದೆ. ಹಾಗೆ ಈ ಸ್ಟೆಪ್ನಿನ ಫಿಕ್ಸ್ ಮಾಡೋಣ. ಸೊ ಬನ್ನಿ ಗೈಸ್, ಇವಾಗ ಸ್ಟೆಪ್ನಿ ಫಿಕ್ಸ್ ಮಾಡಿ ನಮ್ಗೆ ಇನ್ನೊಂದು ಕೆಲಸ ಇದೆ. ಅಂದರೆ ನಮ್ಮ ಮನೆ ದೊಡ್ಡ ಗ್ಯಾಸ್ ಖಾಲಿ ಆಗಿದೆ, ಅದಕ್ಕೆ ಚಿಕ್ಕ ಗ್ಯಾಸ್ ಫಿಲ್ ಮಾಡ್ಸೋಕ್ಕೆ ಹತ್ತಿಬೆಲೆಗೆ ಹೋಗಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಫೈನಲ್ ಟೂಲ್ ತೊಗೊಂಡಿದ್ದೀನಿ. ಚೆಕ್ ಇಟ್ ಆಫ್. ಇಲ್ಲಿದೆ ಟೂಲ್. ಸೊ ಈಗ ಇದರಿಂದ ಈ ನಟ್ಸ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡಬೇಕು. ಎಸ್ ಗೈಸ್ ಫೈನಲಿ ಇವಾಗ ಫಟ್ ಅಂತ ಇವಾಗ ನಟ್ ಹಾಕ್ಸ್ಬೇಕು. ಇದು 1 2 3, ಇದರಲ್ಲಿಂದ ಇನ್ನೂ 3 ತೊಗೊಬೇಕು. ಟೋಟಲ್ 6 ನಟ್ಸ್ ಹಾಕಬೇಕು ಗೈಸ್. ಟೋಟಲ್ 6 ನಟ್ ಹಾಕಬೇಕು. ಗೈಸ್ ಚೆಕ್ ಇಟ್ ಆಫ್. ಆಲ್ಮೋಸ್ಟ್ ಎಲ್ಲ ಟೈಟ್ ಆಗಿದೆ. ಗೈಸ್ ಫುಲ್ ಫೋರ್ಸ್ ಹಾಕ್ತಿದ್ದೀನಿ, ಬಟ್ ನಟ್ ಫುಲ್ ಟೈಟ್ ಆಗಿದೆ ಗೈಸ್. ಸೊ ಗೈಸ್ ಫೈನಲ್ ನಮ್ಮ ವರ್ಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಚೆಕ್ ಇಟ್ ಆಫ್. ಎಲ್ಲ ಇನ್ಸ್ಟಾಲ್ ಮಾಡಿ ಸ್ಟೆಪ್ನಿ ಇನ್ಸ್ಟಾಲ್ ಮಾಡೋದು ಗೈಸ್. ಸೊ ಗೈಸ್ ಫೈನಲಿ ನಮ್ಮ ರಿಪೇರ್ ಅಂದರೆ ಸ್ಟೆಪ್ನಿ ಇನ್ಸ್ಟಾಲೇಷನ್ ಮುಗೀತು, ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇವಾಗ ಫಟ್ ಅಂತ ಟೂಲ್ ಬಾಕ್ಸ್ನಲ್ಲಿ ಟೂಲ್ ಇಡಬೇಕು ಗೈಸ್.
ಸೊ ಎವ್ರಿಥಿಂಗ್ ಈಸ್ ರೆಡಿ ಆ್ಯಂಡ್ ನಾವು ಇವಾಗ ಹೊರಗೆ ಹೋಗಬೇಕು ಆ್ಯಂಡ್ ಸಿಲಿಂಡರ್ ಖಾಲಿ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ಸಿಲಿಂಡರ್ ಫಿಲ್ ಮಾಡ್ಸೋಕೆ ಹೋಗೋಣ. ಎವ್ರಿಥಿಂಗ್ ಈಸ್ ರೆಡಿ ಗೈಸ್. ಸೊ ಇವಾಗ ಫಟ್ ಅಂತ ಗಾಡಿ ಆನ್ ಮಾಡಿಬಿಟ್ಟು ಮನೆಗೆ ಅಂದರೆ ಸಿಲಿಂಡರ್ ರೆಡಿ ಮಾಡ್ಸೋಕೆ ಹೋಗ್ಬೇಕು. ಗಾಡಿ ಬಂದ್ರಿ ಗೈಸ್. ಸೊ ಕ್ರೇಜಿ ಹೊರಗೆ ಹೋಗ್ಬೇಕಂದ್ರೆ ಹೆಲ್ಮೆಟ್ ಹಾಕೊಬೇಕಲ್ಲ. ಸೊ ಇವಾಗ ಹೆಲ್ಮೆಟ್ ತೊಗೊಂಡು ಬರೋಕ್ಕೆ ಬಂದಿದ್ದೀನಿ. ಸೊ ಇವಾಗ ಹೆಲ್ಮೆಟ್ ತೊಗೊಂಬರಕ್ಕೆ ಬಂದಿದ್ದೀನಿ ಆ್ಯಂಡ್ ಇವಾಗ ಫಟ್ ಅಂತ ಹೆಲ್ಮೆಟ್ ತೊಗೊಂಡು ಹಾಕ್ಕೊಂಡು ಡೈರೆಕ್ಟಾಗಿ ಹತ್ತಿಬೆಲೆಯಲ್ಲಿ ರೀಚ್ ಆಗಿ ಹಾಕ್ಕೊಂಡು ಹೋಗೋಣ ಗೈಸ್. ಸೊ ಗೈಸ್ ಹೆಂಗಾದ್ರೆ ನಮ್ಮ ಡ್ಯಾಡಿ ಫಸ್ಟ್ ಮುಂದೆ ಕೂತ್ಕೊಂತಾರೆ. ಸೊ ಅವ್ರಿಗೆ ಫುಲ್ ಹೆಲ್ಮೆಟ್ ಕೊಡೋಣ ಆ್ಯಂಡ್ ನಾನು ಚಿಕ್ಕ ಹೆಲ್ಮೆಟ್ ತಗೊಂಡು ಹೋಗೋಣ ಗೈಸ್ ಬನ್ನಿ. ಸೊ ಗೈಸ್ ಫೈನಲಿ ನಮ್ಮ ಸ್ಕೂಟಿಯಲ್ಲಿ ಕೂತ್ಕೊಂಡು ಇವಾಗ ಹೋಗ್ತಾ ಇದೀವಿ ಹತ್ತಿಬೆಲೆಗೆ. ಸ್ಕೂಟರಲ್ಲಿ ಕೂತ್ಕೊಂಡು, ಸ್ಕೂಟಿ ಅಲ್ಲ ಸ್ಕೂಟರ್. ಸೊ 150cc ಆಗಿರೋ ಕಾರಣ ಸ್ಕೂಟಿ ಅನ್ನೋದು ನಾನು ಸ್ಕೂಟರ್ ಅಂತ ಕರಿತೀನಿ. ನೋಡಿ ಅಡ್ಯಾರ ಭವನ ಹತ್ತಿಬೆಲೆ ಆಲ್ಮೋಸ್ಟ್ ಕ್ರಾಸ್ ಮಾಡೋಕೆ ಬಂದಿದ್ದೀವಿ. A to B ಅಡ್ಯಾರ ಭವನ ವೆಜ್ ಹೋಟೆಲ್, ವೆಜ್ ರೆಸ್ಟೋರೆಂಟ್. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸ್ಟೋರೆಂಟ್ಗೆ ಹೋಗಿದ್ದೀನಿ ಆ್ಯಂಡ್ ಇದು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ಹೇಳಿದೆ ಇನ್ಫಾರ್ಮೇಷನ್. ನೆಕ್ಸ್ಟ್ ವೀಡಿಯೋ ರೆಸ್ಟೋರೆಂಟ್ ವೀಡಿಯೋ ನೆಕ್ಸ್ಟ್ ನೋಡ್ತಾ ಇದ್ದೀನಿ. ಈಗ ಹತ್ತಿಬೆಲೆಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ನಮ್ಮ ಗಾಡಿಯಲ್ಲಿ ಸ್ವಲ್ಪ ಹೆಡ್ಲೈಟ್ ಪ್ರಾಬ್ಲಮ್ ಇದೆ, ಅದನ್ನ ನಾವೇ ರೆಡಿ ಮಾಡ್ಕೊತೀವಿ ಆದಷ್ಟು ಬೇಗ. ಅಂದರೆ ಇವತ್ತೇ ಮಾಡ್ಕೊತೀವಿ, ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇವತ್ತೇ. ಆ್ಯಕ್ಚುಲಿ ಇವತ್ತು ಸಂಡೇ. ಸೊ ಡೇಟ್ 26. ಇವತ್ತು ಅಪ್ಲೋಡ್ ಮಾಡಿ ಗಾಡಿ ರಿಪೇರಿ ಮಾಡಿ ಆದಷ್ಟು ಬ್ಲಾಗ್ ಮಾಡಿ ನೆಕ್ಸ್ಟ್ ಬ್ಲಾಗ್ ನೋಡ್ತಾ ಇರಿ. ಗೈಸ್ ಸರ್ಪ್ರೈಸಿಂಗ್ ಹೇಳ್ಬಿಟ್ಟೆ, ಅನ್ನೋಯಿಂಗ್ಲಿ ಹೇಳ್ಬಿಟ್ಟೆ ಅದು ಏನು ಕಾಂಟೆಂಟ್ ಅಂತ ಶೆಟ್ ಗೈಸ್. ಆದ್ರೂ ಅದ್ರಲ್ಲಿ ಡಿಫ್ರೆಂಟ್ ಕಾಂಟೆಂಟ್ ತರಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಾವು ಈಗ ನೆಕ್ಸ್ಟ್ ಡೇ ವಿಡಿಯೋನ ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೆ ಗೈಸ್. ಶೆಟ್ ಮಾತಾಡೋಕ್ಕೆ ಡಿಫ್ರೆಂಟ್ ಆಗ್ತದೆ. ವಾಯ್ಸ್ ಓವರ್ ಮಾಡೋಕ್ಕಂದ್ರೆ ಯಾವ ಥರ ಇದೆ ಗೈಸ್. ಆ್ಯಕ್ಚುಲಿ ಆನ್ ಸ್ಪಾಟ್ ಮಾತಾಡೋದು ಕಷ್ಟ, ವಾಯ್ಸ್ ಓವರ್ ಮಾಡೋದು ಕಷ್ಟ. ಈಸಿ ಅಂದರೆ ಎಲ್ಲ ಈಸಿ, ಕಷ್ಟ ಅಂದರೆ ಹೇಳೋಕ್ಕೆ ಕಷ್ಟ. ಏನು ಗೈಸ್ ನಾನು ಕ್ರೇಜಿ ಗೈಸ್. ವಾಯ್ಸ್ ಓವರ್ ಮಾಡಬೇಕಂದ್ರೆ ಒಂದಿಷ್ಟು ಅನ್ಟಾಕ್ಡ್ ವಾಯ್ಸ್ ಬಂದ್ಬಿಡುತ್ತೆ ನನ್ನ ಬಾಯಿಂದ. ಸರ್ಪ್ರೈಸಿಂಗ್ಲಿ ಅದೊಂದು ಮೀಮ್ಸ್ ಥರ ಹಾಕ್ಬೋದು. ನೆಕ್ಸ್ಟ್ ಲೆವೆಲ್ ಮಾತಾಡ್ಬಿಟ್ಟೆ ಗೈಸ್ ವಾಯ್ಸ್ ಓವರ್. ಸೊ ಗೈಸ್ ನಾವು ಆ್ಯಕ್ಚುಲಿ 2 ಲೀಟರ್ ಸಿಲಿಂಡರ್ ತೊಗೊಂಡು ಸಿಲಿಂಡರ್ ಫಿಲ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ಸಿಲಿಂಡರ್ ಇದು ಏನಂತಾರೆ ಗ್ಯಾಸ್ ಸಿಗೋ ಡೌಟು. ಸಿಕ್ಕಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗಬೇಕು ಹತ್ತಿಬೆಲೆಯಿಂದ ನಮ್ಮ ಮನೆಗೆ 2 ಬೆಲೆ. ಸೊ ದಟ್ಸ್ ಮ್ಯಾಟರ್ ಗೈಸ್. ಇವಾಗ ಅಂಗಡಿ ಸಿಗುತ್ತಾ ಇಲ್ಲ ಅಂತ ನೋಡೋಣ. ಸಿಕ್ಕಿಲ್ಲ ಅಂದರೆ ಹೇಳ್ಬಿಡ್ತೀನಿ ಸಿಗಲ್ಲ ಅಂತ ಬ್ಲಾಗಲ್ಲಿ. ಬೇಸಿಕಲಿ ನಾವು ಗ್ಯಾಸ್ ಹೊಸ ಗ್ಯಾಸ ಅಂದರೆ ಬೇಸಿಕಲಿ ಚಿಕ್ಕ ಸಿಲಿಂಡರ್ನ ರೀಫಿಲ್ ಮಾಡೋಕ್ಕೆ ಹೋಗಿದ್ವಿ. ಬಟ್ ನಾನು ಆ್ಯಕ್ಚುಲಿ ಶೂಟ್ ಮಾಡಿಲ್ಲ ಬಿಕಾಸ್ ನೈಟ್ ಟೈಮ್ ಆಗಿತ್ತು, ಹಾಗೆ ಶೂಟ್ ಪ್ರಾಪರಾಗಿ ಇರ್ತಿದ್ದಿಲ್ಲ. ಆ್ಯಂಡ್ ಇವಾಗ ನಾನು ಈ ಲೈಟ್ ಹಾಕ್ಕೊಂಡು ಫ್ರಂಟ್ ಸೈಡ್ ಇವಾಗ ಫೇಸ್ ಕ್ಲಿಯರಾಗಿ ಬಂದಕ್ಕಂತ ಒಂದು ಜುಗಾಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಲೈಟ್ ಹಾಕಿದ್ದೀನಿ. ಬಟ್ 2-3 ಲೈಟ್ ಹಾಕಿದ ತಕ್ಷಣ ಈ ವಿಡಿಯೋ ಹೇಗೆ ಬರುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಗೈಸ್ ಬೇಸಿಕಲಿ ದೊಡ್ಡ ಸಿಲಿಂಡ್ರ್ ಖಾಲಿಯಿಂದ ಚಿಕ್ಕ ಸಿಲಿಂಡರ್ ರಿಫಿಲ್ ಮಾಡೋಕ್ಕೆ ಹತ್ತಿಬೆಲೆ ಹೋಗಿದ್ವಿ. ಆ್ಯಂಡ್ ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡಿಲ್ಲ ಬಿಕಾಸ್ ನೈಟ್ ಟೈಮ್ ಆಗಿತ್ತು ಆ್ಯಂಡ್ ಗಾಡಿ ತಳ್ಕೊಂಡು ಹೋಗೋದು ಆ ಥರ ತುಂಬ ಸೀನ್ ಆಗಿತ್ತು. ಬಟ್ ಅದಕ್ಕೆ ನಾನು ವೀಡಿಯೋ ಶೂಟ್ ಮಾಡಿಲ್ಲ. ಆ್ಯಂಡ್ ಇವಾಗ ಫೈನಲಿ ಮನೆಗೆ ಬಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಷ್ಟು ಇಲ್ಲಿ ನೋಡಿ ಈ ಒಂದು ಲೈಟ್ ನನಗೆ ಸಪೋರ್ಟ್ ಮಾಡ್ತಾಯಿದೆ ಕ್ಲಿಯಾರಿಟಿಗೋಸ್ಕರ. ಆ್ಯಂಡ್ ಈ ಒಂದು ಲೈಟ್ ಒಂದು ಸ್ವಲ್ಪ ಡಮ್ ಇದೆ ಗೈಸ್, ಸ್ವಲ್ಪ ಬ್ಲರ್ ಇದೆ. ಬಟ್ ಇಟ್ಸ್ ಓಕೆ ಗೈಸ್, ಚೆನ್ನಾಗಿದೆ. ಇವಾಗ ನನ್ನ ವೀಡಿಯೋ ಹೇಗೆ ಬರುತ್ತೆ ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್. ಬೇಸಿಕಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾನು ಬ್ಲಾಗ್ನ ಈ ಒಂದು ಏರಿಯಾದಲ್ಲಿ ಗೈಸ್ ನಾನು ವ್ಲಾಗ್ನ ಆಲ್ಮೋಸ್ಟ್ ಈ ಒಂದು ಪ್ಲೇಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಮ್ಮ ಬಾಡಿಗೆ ಮನೆ ನಾವು ರೆಂಟೆಡ್ ಹೋಮಲ್ಲಿದ್ದೀವಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು. ಆ್ಯಂಡ್ ನಮ್ಮ ಓನರ್ ತುಂಬ ಚೆನ್ನಾಗಿದೆ, ನಮ್ಗೆ ಅಲೋ ಮಾಡಿದ್ದಾರೆ ವೀಡಿಯೋ ಮಾಡ್ತಿದ್ದಾರೆ ಗೈಸ್. ಈ ಒಂದು ಸೆಟಪ್ ಹೇಗಿದೆ ಅಂತ ನೀವೇ ಹೇಳಿ. ಐ ಥಿಂಕ್ ಸೊ ವೀಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರ್ತೀನಿ ಅಂದ್ಕೊತೀನಿ ಬಿಕಾಸ್ ನೈಟ್ ಟೈಮಲ್ಲಿ. ಇನ್ಮೇಲೆ ಡೇ ಟೈಮಲ್ಲಿ ಈ ಥರ ಮೊಬೈಲ್ನ ಒಂದು ಕಡೆ ಇಟ್ಬಿಟ್ಟು ವೀಡಿಯೋ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವೀಡಿಯೋ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬರಬೇಕು. ಆಲ್ಮೋಸ್ಟ್ ಒಂದಿಷ್ಟು ಯೂಟ್ಯೂಬರ್ಸ್ ಹೇಗೆ ಟ್ರೈ ಮಾಡ್ತಾರೆ ಆ ಥರ ನಾನು ಟ್ರೈ ಮಾಡ್ತೀನಿ. ಬಟ್ ನಾನು ಟ್ರೈ ಮಾಡ್ತಾಯಿರ್ತೀನಿ ವೀಡಿಯೋ ಚೆನ್ನಾಗಿ ಬರಲಿ, ವೀಡಿಯೋ ಕ್ವಾಲಿಟಿ ಡೇ ಬೈ ಡೇ ಇನ್ಕ್ರೀಸ್ ಆಗಲಿ. ಆ್ಯಂಡ್ ಪೊಸಿಷನ್ ಯಾವ ಪೊಸಿಷನಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ. ಆ್ಯಂಡ್ ಐ ವಾಂಟ್ ಟು ಡೂ ಇಟ್ ಕ್ರೇಜಿ ಫಾರ್ ಸೂನ್. ಆ್ಯಂಡ್ ಡೇ ಬೈ ಡೇ ಮಾಡ್ತಾಯಿದ್ದೀನಿ, ಡೇ ಬೈ ಡೇ ಥಿಂಕಿಂಗ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಆಗಿಲ್ಲ ಅಂದರೆ ಹಿಂಗಾರ ಮಾಡಿ ಏನು ಮಾಡ್ತಾಯಿದ್ದೀನಿ. ಅರ್ಧ ಕಂಪ್ಲೀಟ್ ಇರೋ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಬಟ್ ಅವ್ನು ವರ್ಕಲ್ಲಿ ಮಾಡ್ತಾಯಿದ್ದೀನಿ. ಬ್ಲಾಗಿಂಗ್ ಆ್ಯಸ್ ಅ ಕರಿಯರ್ ತೊಗೊಬೇಕು. ಬಟ್ ಅದರಲ್ಲಿ ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಬೇಸಿಕಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಆ್ಯಂಡ್ ಐ ಹೋಪ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿದ್ದೀವಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.
ಲೆಟ್ಸ್ ಮೀಟ್ ಇನ್ ನ್ಯೂ ಬ್ಲಾಗ್ ಗೈಸ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ಬರ್ತೀನಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದಟ್ ಬಿ ಸೇಫ್, ಬಿ ಹೆಲ್ದಿ ಆ್ಯಂಡ್ ವರ್ಕ್ ಆನ್ ಯುವರ್ ಸೆಲ್ಫ್ ಗೈಸ್. ನೀವು ನಿಮ್ಮ ಮೇಲೆ ಕೆಲಸ ಮಾಡಿ ಆ್ಯಂಡ್ ಟ್ರೈ ಟು ನಾಟ್ ಗೈಸ್ ಮೋಟಿವೇಶನ್ ಕೊಡೋಲ್ಲ, ಬಿಕಾಸ್ ಫಸ್ಟ್ ನಾನು ಮೋಟಿವೇಟೆಡ್ ಆಗಬೇಕಲ್ಲ. ಸೊ ಮೋಟಿವೇಶನ್ ಕೊಡೋದು ಕಡಿಮೆ ಮಾಡಿ ಸೆಲ್ಫ್ ಮೋಟಿವೇಟ್ ಆಗೋಣ ಆ್ಯಂಡ್ ಸೆಲ್ಫ್ ವರ್ಕ್ ಮಾಡೋಣ. ಲೆಟ್ಸ್ ಡೆವಲಪ್ ಫಸ್ಟ್ ಅವರ್ ಸೆಲ್ಫ್. ಆಫ್ಟರ್ ಐ ಆಮ್ ಗೋನ್ ಟು ಗಿವ್ ಏನಂತಾರೆ ಅಡ್ವೈಸ್. ಫಸ್ಟ್ ನಾನೇ ಚೇಂಜ್ ಆಗಬೇಕು, ಆಮೇಲೆ ಜನರಿಗೆ ಹೇಳಬೇಕು. ಬಿಕಾಸ್ ನಾನೇ ಚೇಂಜ್ ಆಗಿಲ್ಲ ಅಂದರೆ ಜನರಿಗೆ ಹೇಳಿ. ಸೊ ದಟ್ಸ್ ಮೈ ಮಿಸ್ಟೇಕ್ ವಿಚ್ ಐ ಡೂ. ಸೊ ಅಡ್ವೈಸ್ ಕೊಡೋದು ಬಿಟ್ಟು ಫೋಕಸ್ ಆಗಿ ನಾನು ಕೆಲಸ ಮಾಡೋಣ. ಗೈಸ್ ನಾನು ಇವತ್ತು ಮಾಡಿದ್ದೆ ಡೇ 34 ಔಟ್ ಆಫ್ 100 ಬ್ಲಾಗಿಂಗ್ ಚಾಲೆಂಜ್. ಇವತ್ತಿನ ಬ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬಾಯ್.